ಯಾದಗಿರಿಯಲ್ಲಿ ಸಿಎನ್ಜಿಗಾಗಿ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಬಂದು ತಲುಪಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಸಿಎನ್ಜಿ ಸಿಗ್ತಾ ಇಲ್ಲ, ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಯಾದಗಿರಿ ನಗರದಲ್ಲಿ ಒಂದೇ ಒಂದು ಬಂಕ್ ಇದೆ, ಅದು ಸಿಎನ್ಜಿ ಲಭ್ಯವಾಗಿರುವಂಥದ್ದು. ಹೀಗಾಗಿ ಸಿಎನ್ಜಿಗಾಗಿ ಪ್ರತಿನಿತ್ಯ ಆಟೋ ಚಾಲಕರು ಪರದಾಟ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಸಿಎನ್ಜಿಗಾಗಿ ಕ್ಯೂ ಇದು. ಪೆಟ್ರೋಲ್ ಬಳಕೆ, ಡೀಸೆಲ್ ಬಳಕೆ ಬೇಡ, ಸಿಎನ್ಜಿ ಬಳಸಿದರೆ ವಾಹನ ಸುರಕ್ಷಿತವಾಗಿರುತ್ತೆ, ಪರಿಸರವೂ ಕೂಡ ಮಾಲಿನ್ಯದಿಂದ ಕಡಿಮೆಯಾಗುತ್ತೆ ಅಂಥೇಳಿ. ಆದರೆ ಇಲ್ಲಿ ಸಿಎನ್ಜಿ ಸಿಗಬೇಕಲ್ಲ, ಅದು ಹೇಳಿ ಕೇಳಿ ಅತ್ಯಂತ ಹಿಂದುಳಿದಿರೋ ತಾಲೂಕು ಜಿಲ್ಲೆ ಯಾದಗಿರಿಯಲ್ಲಿ ಸಿಎನ್ಜಿ ಬಂಕ್ಗಳಿಲ್ಲ, ಇರೋದು ಒಂದೇ ಬಂಕು. ಆ ಒಂದು ಬಂಕ್ಗೋಸ್ಕರ ಇಷ್ಟೊಂದು ದೊಡ್ಡ ಕ್ಯೂ ಇದು. ಆಟೋ ಚಾಲಕರು ಮತ್ತು ಆಟೋ ಮಾಲೀಕರು ಸಿಎನ್ಜಿ ಫುಲ್ ಮಾಡ್ಕೋಬೇಕು, ಟ್ಯಾಂಕ್ ಹಾಕಿಸ್ಕೊಳ್ಬೇಕು ಅಂತ ದಿನಗಟ್ಟಲೆ ಇಲ್ಲಿ ಕಳೆದ್ರೆ ಅವ್ರು ದುಡಿಯೋದು ಯಾವಾಗ, ಅವ್ರ ಜೀವನ ಸಾಗೋದು ಯಾವಾಗ ಅನ್ನೋದು ಪ್ರಶ್ನೆ. ಈಗ ಸಿಎನ್ಜಿ ತುಂಬಿಸ್ಕೊಳ್ಳಿಕ್ಕೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದು. ನೋಡ್ತಾ ಇದ್ದೀರಿ, ಹೋಗ್ತಾ ಇದೆ, ಮುಗಿತಾ ಇಲ್ಲ, ಹಾಗೆ ಸರದಿ ಸಾಲು. ಇವ್ರ ಹೋರಾಟ ಸಿಎನ್ಜಿಗಾಗಿ, ಆನಂತರದ ಹೋರಾಟ, ಬದುಕಿನ ಹೋರಾಟ ನಿಜಕ್ಕೂ ಕೂಡ ಭಾರಿ ಕಷ್ಟ ಅನಿಸುತ್ತೆ. ಇದಕ್ಕೆ ಪರಿಹಾರ ಸಿಎನ್ಜಿ ಬಂಕ್ಗಳು ಜಾಸ್ತಿ ಆಗಬೇಕಷ್ಟೆ, ಬೇರೇನೂ ಅದಕ್ಕೆ ಪರಿಹಾರ ಇಲ್ಲ.